ಪ್ರವಾಸ ಮುಗಿಸ್ಕೊಂಡು ಬಂದ್ರಿ. ಯಾವ ಗೌರ್ಮೆಂಟ್ ಪ್ರವಾಸನೂ ಇಲ್ಲ. ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ಆ ವಿಚಾರಕ್ಕೂ ತಾವು ಹೋಗಿದ್ರಿ ಅನ್ನೋಂಥ ಸುದ್ದಿ ಆಗಿತ್ತು. ಸುಳ್ಳು. ನಾನು ಹೋಗಿದ್ದ ಊರಲ್ಲಿ ಎಲೆಕ್ಷನ್ ನಡೀತಾ ಇತ್ತು, ಹೆಂಗ್ ನಡೀತದೆ ಸಭೆ ಅಂತ ನೋಡ್ಕೊಂಡ್ಬಂದೆ. ಭೇಟಿ ಆಗಿಲ್ಲ ಸರ್? ನಾನು ಯಾರನ್ನೂ ಭೇಟಿ ಸರ್, ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ಸಿಸ್ಟಮ್ ಏನ್ ಅನಿಸ್ತು ಸರ್ ನಿಮ್ಗೆ? ಯಾವ ತರ ಏನಾದ್ರು? ಅದೆಲ್ಲ ನಾನು ಬೆಂಗಳೂರು ಮಾತಾಡ್ತೀನಿ, ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಬಹಳ ಕಲಿಯೋದಿದೆ. ಅಲ್ಲಿ ಉತ್ಸಾಹ, ಯುವಕರು, ಆಸಕ್ತಿ, ಚುನಾವಣಾ ಪದ್ಧತಿ ಇವೆಲ್ಲ ಕೂಡ ಬಹಳ ಕಲಿಯೋದಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಬಹಳ ಕಲಿಯೋದಿದೆ. ಅದೆಲ್ಲ ಬೇರೆ ಟೈಮಲ್ಲಿ. ಇಲ್ಲಿ ಕೆಲವೊಂದ್ ಕಡೆ ಗಲಭೆಗಳಾಯ್ತು, ತಾವು ತಿಳ್ಕೊಂಡಿರ್ತೀರಿ. ನಾಗಮಂಗಲ ಮಂಗಳೂರು ಐತೆ ಸರ್, ಮಂಗಳೂರು ಆಗಿರ್ಬೋದು, ಬೆಳ್ತಂಗಡಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋಂಥದ್ದು ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗಿರೋಂಥದ್ದು ಸಾಕಷ್ಟು ಹಾನಿಯಾಗಿದೆ. ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ಕಾರ ಕೂಡಲೇ ಕ್ರಮ ಕೈಗೊಂಡಿದೆ. ಯಾರೇ ತಪ್ಪಿಸಿದ್ರನ್ನ ಶಿಕ್ಷೆ ಮಾಡುವಂತ ಕೆಲಸ, ಕ್ರಮ ಕೈಗೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತದೆ. ನಮ್ಮ ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಮಂತ್ರಿಗಳು ಎಲ್ಲ ಮಾಡ್ತಾರೆ. ಮಾತಾಡ್ತಾರೆ. ಸರ್, ಈಗ ಹಲ್ಲೆ ಒಳಗಾದರು ಸಕ್ರಿಯವಾಗಿದೆ ಅನ್ನುವಂತ ಆರೋಪವನ್ನು ಬಿಜೆಪಿ ಮಾಡ್ತಿದ್ದಾರೆ. ಅವ್ರದ ಕೈವಾಡ ಇದೆ ಅಂತ ಬಿಜೆಪಿ ಯಾವಾಗಲೂ ಆರೋಪ ಮಾಡ್ತಾ ಇರ್ತಾರೆ, ಯಾರ ಮೇಲೂ ಮಾಡ್ತಾರೆ. ಸರ್, ಈಗ ಯಾರ ಮೇಲೆ ಹಲ್ಲೆ ಆಗಿದೆ ಅವರನ್ನ A1 ಮಾಡಿದಾರೆ, ಯಾರು ಹಲ್ಲೆ ಮಾಡಿದ ಅವರನ್ನ A24 8x6 ಮಾಡಿದಾರೆ ಸರ್. ಬಾಂಗ್ರಾ ವಲಸಿಗರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಅನುಮಾನ ಇರುತ್ತೆ ಸರ್. ಈಗ ವಿಲ್ಸನ್ ಸರ್ ಇದ್ರ ಸೆಂಟ್ರಲ್ ಜೈಲಲ್ಲಿ ಸರ್ 17 ಮೊಬೈಲ್ಗಳು ಸಿಕ್ಕು, ಒಂದು ಲಾಂಗ್ ಸಿಕ್ತು. ಇಷ್ಟೆಲ್ಲ ಆದ್ರೂ ಕೂಡ ಈಗ ವಿಚಾರವಾಗಿ ಈಗ ಯಾಕಂದ್ರೆ ದಿನ ಇವತ್ತು ಕೂಡ ಆಡಿಯೋವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಚಲುವರಾಜರು ಹೇಳ್ತಿದ್ರೆ, ಸೊ ಅವರು ಈಗ ಇಲ್ಲ, ನನಗೆ ಇನ್ನ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಬೆಳಗಿನ ಜಾವ 5 ಗಂಟೆ ನನ್ನ ಪೇಪರ್ ನೋಡೋದು ಆಗಿಲ್ಲ. ಇನ್ನ ನನಗೆ ನಿದ್ರೆ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.